ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನರ ಆರೋಗ್ಯವನ್ನು ಕಾಪಾಡುವ ಸಲುವಾಗಿ ದಿನನಿತ್ಯವೂ ಪಟ್ಟಣದ ಸ್ವಚ್ಛತೆಯಲ್ಲಿ ತೊಡಗಿಕೊಳ್ಳುತ್ತಾರೆ. ಇಂತಹ ಕಾರ್ಮಿಕರಿಗೆ ಪ್ರತಿಯೊಬ್ಬರೂ ಗೌರವ ಕೊಡುವ ಕೆಲಸವನ್ನು ಮಾಡೋಣ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪೌರಕಾರ್ಮಿಕ ದಿನಾಚರಣೆ ಸಮಾರಂಭದಲ್ಲಿ ಹಿರಿಯ ಪೌರಕಾರ್ಮಿಕರನ್ನು ಗೌರವಿಸಿ ಮಾತನಾಡಿದ ಅವರು, ಸರ್ಕಾರ ಎಷ್ಟೇ ಸೌಕರ್ಯಗಳನ್ನು ಪೌರಕಾರ್ಮಿಕರಿಗೆ ಒದಗಿಸಿದರೂ ಸಹ ಸ್ಥಳೀಯವಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಅವರಿಗೆ ಮಾನಸಿಕವಾಗಿ ಬೆಂಬಲ ನೀಡಬೇಕಿದೆ. ವಾರ್ಡ್ಗಳಿಗೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಾಗ ಪ್ರೀತಿಯಿಂದ ಮಾತನಾಡಿಸಿ ಎಂದು ಸಲಹೆ ಮಾಡಿದರು. ಪೌರಕಾರ್ಮಿಕರಿಗೆ ನಾನೇನು ಅಂತ ಗೊತ್ತು, ಅವ್ರಿಗೆ ಹೇಳಕ್ ಹೋಗಲ್ಲ. ನಾನು ಈಗ ಎಲ್ಲ ಹೂವಣ್ಣ ಹೇಳ್ದಂಗೆ, ಅನಿಕೇತನ್ ಹೇಳ್ದಂಗೆ ಪೌರ ಕಾರ್ಮಿಕರಿಗೆ ಎಲ್ಲರೂ ಗೌರವ ಕೊಡಬೇಕು, ಅವ್ರನ್ನ ಪ್ರೀತಿಯಿಂದ ನಡೆಸಬೇಕು. ನಾನಂತೂ ಅಷ್ಟೇ, ಯಾವುದೇ ಪೌರ ಕಾರ್ಮಿಕರಿಗೆ ಯಾರೊಬ್ಬರಿಗೂ ಅಣ್ಣ ಅಂತಾನೆ ಮಾತಾಡಿಸ್ತೀನಿ, ಅಕ್ಕ ಅಂತಾನೆ ಮಾತಾಡಿಸ್ತೀನಿ, ಅಮ್ಮ ಅಂತಾನೆ ಮಾತಾಡಿಸ್ತೀನಿ. ನೀವು ಅದೇ ತರ ಅರ್ಕಲಗೂಡು ಪಟ್ಟಣದ ಪ್ರಜೆಗಳೆಲ್ಲ ಅವ್ರಿಗೆ ಅದೇ ತರ ಮರ್ಯಾದೆ ಕೊಟ್ಟು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡಿ ಒಳ್ಳೆ ಕೆಲಸ ತಗೋಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಹಶೀಲ್ದಾರ್ ಸೌಮ್ಯ ಅವರು ಮಾತನಾಡಿ, ಪರಿಸರದಲ್ಲಿ ಅಶುಚಿತ್ವವನ್ನು ಉಂಟುಮಾಡುವವರೇ ಜನಸಾಮಾನ್ಯರಾಗಿದ್ದಾರೆ. ನಾವು ನಮ್ಮ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಸ್ವಚ್ಛತೆ ತಾನಾಗಿಯೇ ಕಂಡುಬರಲಿದೆ. ಪ್ರತಿಯೊಂದಕ್ಕೂ ಪೌರ ಕಾರ್ಮಿಕರನ್ನು ನಂಬಿಕೊಳ್ಳುವ ಬದಲು ನಮ್ಮ ಮನೆಯಿಂದ ಹಸಿ ಕಸ, ಒಣಕಸವನ್ನು ಬೇರ್ಪಡಿಸಿದರೆ ಯಾವುದೇ ರೀತಿಯ ಮಲಿನತೆ ಉಂಟಾಗುವುದಿಲ್ಲ ಎಂದು ಹೇಳಿದರು. ಆಕ್ಚುಲಿ ಕಸದವರು ಅವರಲ್ಲ, ನಾವು ಕಸದವರು. ನಮ್ಮನೆ ಕಸ ಇಟ್ಕೊಂಡು ಅಲ್ಲಿ ವಿಲೇವಾರಿ ಮಾಡ್ತಿದ್ದೀವಿ, ಹೌದಲ್ವಾ? ನಾನು ನಮ್ಮೆಲ್ಲ ಜನರಲ್ಲಿ, ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಇಷ್ಟೇನೆ, ದಯವಿಟ್ಟು ಪೌರ ಕಾರ್ಮಿಕರು ಕೂಡ ಮನುಷ್ಯರೇ, ಅವರು ನಮ್ಮಂಗೆ ಮನುಷ್ಯರು. ಅವರು ಕರೆಕ್ಟ್ ಆಗಿದ್ದು ಅವ್ರು ಆರೋಗ್ಯವಾಗಿದ್ರೆ ಅಷ್ಟೇ ನಾವು ಆರೋಗ್ಯವಾಗಿರಕ್ಕಾಗೋದು, ಹೌದಲ್ವಾ? ಇವತ್ತು ಎಲ್ಲಾ ಕೆಲ್ಸಕ್ಕಿಂತ ಪೌರ ಕಾರ್ಮಿಕರ ಕೆಲಸ ತುಂಬಾ ಕಷ್ಟವಾದ್ದು ಅಂತ ನನ್ನ ಭಾವನೆ. ಕರೆಕ್ಟ್ ಅಲ್ವಾ? ಪಾಪ ಬೆಳಗ್ಗೆ 6 ಗಂಟೆಗೆ ಎದ್ದು ಫೀಲ್ಡ್ ಬರ್ಬೇಕು, ಕಸ ತೆಗಿಬೇಕು. ಒಂದಿನ ನಾವು ಕಸ ತೆಗಿಲಿಲ್ಲ ಅಂದ್ರೆ ನಾವ್ ಯಾರಿಗೂ ಉಸಿರಾಡಕ್ಕಾಗಲ್ಲ, ಕಷ್ಟ ಆಯ್ತದೆ ಅಲ್ವಾ? ಆರೋಗ್ಯವಾಗಿರಕ್ಕೂ ಆಗಲ್ಲ, ತುಂಬಾ ಕಷ್ಟ. ಇವತ್ತು ನಾವೆಲ್ಲ ಆರೋಗ್ಯವಾಗಿದ್ದೀವಿ, ನಾವೆಲ್ಲ ಉಸಿರಾಡ್ತಾ ಇದೀವಿ, ಚೆನ್ನಾಗಿದ್ದೀವಿ, ನೆಮ್ಮದಿಯಾಗಿ ನಮ್ಮ ಮನೆಗಳಲ್ಲಿ ಇದೀವಿ ಅಂದ್ರೆ ಅದ್ರದ್ದು ಮಹತ್ತರವಾದ ಪಾತ್ರ ಪೌರ ಕಾರ್ಮಿಕರದು ಅಂತ ನಾನು ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥ ತಾತ್ಸಾರ ಇನ್ನೂ ಕಡಿಮೆ ಆಗಿದೆ. ದಯವಿಟ್ಟು ಸಾರ್ವಜನಿಕರೆಲ್ಲ ಪೌರ ಕಾರ್ಮಿಕರನ್ನ ಸಪೋರ್ಟ್ ಮಾಡಿ, ಅವರು ನಮಗೆ ಮನುಷ್ಯರ ತರ ಟ್ರೀಟ್ ಮಾಡಿ, ಕಸನ ಆದಷ್ಟು ಸೆಗ್ರಿಗೇಟ್ ಮಾಡಿ, ನಿಮ್ಮನೆಲ್ಲಾಗ ಅಂತ ಹಸಿ ಕಸನೆಲ್ಲ ನೀವೇ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಯಾವ್ದಾವ್ದು ಪ್ಲಾಸ್ಟಿಕ್ ಅಥವಾ ಮತ್ತೆ ಮರು ತ್ಯಾಜ್ಯನ ನಾವು ಮಾಡ್ಬೋದು, ಆ ರೀತಿ ತ್ಯಾಜ್ಯ ಉತ್ಪಾದನೆನ ನಾವು ಅಲ್ಲಿ ಆದಷ್ಟು ಕಡಿಮೆ ಮಾಡೋಣ. ಮರುಬಳಕೆ ಆಗಂತ ತ್ಯಾಜ್ಯಗಳನ್ನ ಮರುಬಳಕೆ ಮಾಡ್ಲಿಕ್ಕೋಸ್ಕರ ನಾವು ಕ್ರಮ ವಹಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೂವಣ್ಣ, ಪಟ್ಟಣ ಪಂಚಾಯಿತಿ ಹಿರಿಯ ಸದಸ್ಯರಾದ ಕೃಷ್ಣಯ್ಯ, ಅನಿಕೇತನ್, ರಶ್ಮಿ, ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ, ಸಂಘದ ಅಧ್ಯಕ್ಷ ಅಣ್ಣೇಗೌಡ ಮಾತನಾಡಿದರು. ಉಪಾಧ್ಯಕ್ಷ ಸುಬಾನ ಶರೀಫ್, ಸದಸ್ಯರಾದ ಅನುಷಾ, ಲಕ್ಷ್ಮಿ, ನಿಖಿಲ್ ಕುಮಾರ್ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಹಾಸನದ ನಗರಸಭೆಯಲ್ಲಿ ನಿವೃತ್ತಿಯಾದ ಶಿವಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಕ್ರೀಡೆಯಲ್ಲಿ ವಿಜೇತರಾದ ಪೌರ ಕಾರ್ಮಿಕರು, ಸಿಬ್ಬಂದಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಇದಕ್ಕೂ ಮುನ್ನ ಡಿಜೆ ಸೌಂಡ್ನಲ್ಲಿ ಪೌರ ಕಾರ್ಮಿಕರು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರುಗಳು, ಕುಟುಂಬ ವರ್ಗದವರು, ಸಿಬ್ಬಂದಿಗಳು, ಸಾರ್ವಜನಿಕರು ಮೆರವಣಿಗೆ ನಡೆಸಿ ಸಂಭ್ರಮಿಸಿದರು.